ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಾಗೂ ನಿಮ್ಮ ಜೀವನದಲ್ಲಿ ನಿಮ್ಮ ಕಷ್ಟಗಳು ಕತ್ಲಗಳು ಎಲ್ಲ ಹೋಗಲಾಡಿಸಿ ಬೆಳಕನ್ನು ತುಂಬಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಶುರು ಮಾಡೋಣ ಬನ್ನಿ. ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ. ಅಪ್ಡೇಟಿಗೆ ಹೋಗಬೇಕಾದ್ರೆ ಫಸ್ಟು ಪ್ಲೇಸ್ಟೋರಿಗೆ ಹೋಗಬೇಕು. ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಪೋಷನ್ ಟ್ರ್ಯಾಕರ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿದ ಮೇಲೆ ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆದಮೇಲೆ ಇನ್ಸ್ಟಾಲೇಷನ್ನಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಇನ್ಸ್ಟಾಲೇಷನ್ನಿಗೆ ಟೈಮ್ ಕೊಡೋಣ. ಇಲ್ಲಿ ಆಗಿರೋದು 2 ಅಪ್ಡೇಟ್, ಗಮನ ಇಟ್ಟು ಕೇಳಿ. 2 ಅಪ್ಡೇಟ್, ಅದರಲ್ಲಿ 5 ಅಪ್ಗ್ರೇಡೇಷನ್ ಇದೆ. 5 ಅಪ್ಗ್ರೇಡೇಷನ್ ಇದೆ. ಒಂದೊಂದೇ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ನಿಮಗೆ. ಅದು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನೀವು ಯಾರೂ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ, ಆವಾಗ ಗೊತ್ತಾಗುತ್ತೆ. ಬಟ್ ನನ್ನಲ್ಲಿ ಯಾವ ಪ್ರಾಬ್ಲಮ್ ಇಲ್ಲ, ಪಟ ಹೋಗ್ಬೋದು. ಕೆಲವರಿಗೆ ಈ ಪ್ರಾಬ್ಲಮ್ಸ್ ಎಲ್ಲ ಇರೋದ್ರಿಂದ ನೀವು ಒಂದಲ್ಲ 2 ಸತಿ ವಿಡಿಯೋನ ನೋಡಿಬಿಟ್ಟು ಕ್ಲೀನಾಗಿ ಅಬ್ಸರ್ವ್ ಮಾಡಿಕೊಂಡು ಮುಂದೆ ನೀವು ತಿದ್ದು ಮಾಡ್ಕೊಳ್ಳಿ. ಓಕೆ ಬನ್ನಿ ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು. ಯೂಸರ್ಸ್ ಕ್ಯಾನ್ ನೌ ಎಡಿಟ್ ಚೈಲ್ಡ್ ನೇಮ್, ರೆಸಿಡೆಂಟ್ ಟೈಪ್ ಆ್ಯಂಡ್ ದಿವ್ಯಾಂಗನ್ ಸ್ಟೇಟಸ್. ಲೊಕೇಶನ್ ರಿಕ್ವೈರ್ಮೆಂಟ್ ಫಾರ್ ಅಪಾರ್ ಐ ಡಿ ಕ್ರಿಯೇಷನ್ ಈಸ್ ಡಿಸೇಬಲ್ಡ್. ಕೆಳಗಡೆ ಲೈನ್ ತುಂಬ ಇಂಪಾರ್ಟೆಂಟ್ ಇದೆ. ಅದು ಏನಂತ ಹೇಳಿಬಿಟ್ಟು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ವೆರಿ ಇಂಪಾರ್ಟೆಂಟ್. ಡಿಸೇಬಲ್ಡ್ ಯಾಕೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತೀನಿ ನಿಮಗೆ. ಸೊ ಡೈರೆಕ್ಟ್ ಪೋಷನ್ ಟ್ರ್ಯಾಕರಿಗೆ ಹೋಗೋಣ. ಪೋಷನ್ ಟ್ರ್ಯಾಕರಿಗೆ ಹೋಗಿಬಿಟ್ಟು ಅಲ್ಲಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ಮೇಲೆ ಈ ಟೈಪ್ ಬರುತ್ತೆ. ಈ ಟೈಪ್ ಬಂದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ಟೈಮ್ ತೊಗೊಂಡದು ಓಪನ್ ಆಗುತ್ತೆ. ಅಷ್ಟರೊಳಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪೂರ್ತಿ ವಿಡಿಯೋನ ನೋಡೋದನ್ನು ಮಾತ್ರ ಮರಿಬೇಡಿ. ಆಮೇಲೆ ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಬೆನಿಫಿಷರಿಗೆ ಹೋಗೋಣ. ಹೋಗಿಂತ ಮುಂಚೆ ನಾವು ಮೋರಿಗೆ ಹೋಗೋಣ. ಅಪ್ಗ್ರೇಡೇಷನ್ ನೋಡ 24.9.4 ಅಂತೇಳಿ ಬರುತ್ತೆ. ಇಲ್ಲಿ ನಾನು ಓಪನ್ ಮಾಡದೇ ಇರೋದ್ರಿಂದ ಅದು ಓಪನ್ ತೋರಿಸ್ಕೊಂಡು ಆಮೇಲೆ ನಾವು ಮೋರಲ್ಲಿ ಹೋಗಿ ಚೆಕ್ ಮಾಡೋಣ. ಸೊ ಓಪನ್ ತೋರಿಸುತ್ತೆ. ಮೋರಿಗೆ ಹೋಗೋಣ. ಈಗ ನಿಮಗೆ ತೋರಿಸ್ತೀನಿ. 24.9.4 ಅಪ್ಗ್ರೇಡ್ ಆಗಿದೆ ಅಲ್ವಾ. ಸೊ ಈಗ ಡೈರೆಕ್ಟು 3 to 6 ಇಯರ್ಸಿಗೆ ಬರೋಣ. ಇಲ್ಲಿ ಯಾವ್ದಾದ್ರು ಒಂದು ಮಗುವನ್ನು ತಗೊಳ್ಳೋಣ. ಒಂದು ಮಗುವನ್ನು ಪ್ರೊಫೈಲ್ ತೊಗೊಂಡ್ಬಿಟ್ಟು ಓಪನ್ ಮಾಡೋಣ. 1 2 3 4 ಅಪ್ಗ್ರೇಡೇಷನ್ ಇದೆ. ನಿಮಗೆ 5 ಅಂತ ಹೇಳಿದ್ದೀನಿ, ತೋರಿಸ್ತೀನಿ ಆಮೇಲೆ. ಇಲ್ಲಿ ಮೇಲ್ಗಡೆ ಇರೋದ್ರಿಂದ ಫೋನ್ ನಂಬರ್. ಓಕೆ, ಫೋನ್ ನಂಬರಲ್ಲಿ ಏನಾದ್ರು ಚೇಂಜಸ್ ಇದ್ದರೆ ಫೋನ್ ನಂಬರ್ ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲೊಂದಿದೆ, ಹೆಸರಲ್ಲಿ ಒಂದಿದೆ. ಆ ಹೆಸರಲ್ಲಿ ಚೇಂಜಸ್ ಇದ್ದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅದನ್ನು ಚೇಂಜ್ ಮಾಡಿಸ್ಕೊಳ್ಳಿ. ಸೆಕೆಂಡ್ ಒನ್, ಚೈಲ್ಡ್ ಗೋಯಿಂಗ್ ಟು ಅಂತ ಕೇಳಿ, ಅಂಗನವಾಡಿ ಸೆಂಟರ ಸ್ಕೂಲಾ ಅಂತ ಕೇಳ್ತಿದೆ. ಅಂಗನವಾಡಿ ಸೆಂಟರ್ ಅದೇ, ಅದು ಕ್ಲಿಕ್ ಮಾಡಿ. ಸ್ಕೂಲಿಗೆ ಹೋಗ್ತಿದೆ, ಸ್ಕೂಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಸಬ್ಮಿಟ್ ಕಾಣ್ತಿದೆ. ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಲಾಸ್ಟ್ ಒನ್ ಇನ್ನೂ ಒಂದಿದೆ, ರೆಸಿಡೆಂಟ್ ಟೈಪ್ ಅಂತ ಇದೆ. ಅಲ್ಲಿ ಪರ್ಮನೆಂಟಾ ಟೆಂಪ್ರರಿನಾ ಅಂತ ಕೇಳುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಕೆಳಗಡೆ ಒಂದು ಆರೋ ಮಾರ್ಕ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಟೆಂಪ್ರವರಿ ಆದರೆ ಟೆಂಪ್ರವರಿ, ಪರ್ಮನೆಂಟ್ ಆದರೆ ಪರ್ಮನೆಂಟು. ಇಲ್ಲಿ ಕಾಣಿಸ್ತಿದೆಯಲ್ಲ ರೈಟ್ ಸೈಡಲ್ಲಿ ಸಣ್ಣಕ್ಕೊಂದು ಆರೋ ಮಾರ್ಕ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ. ಲಾಸ್ಟ್ ಒನ್, ಈಸ್ ದ ಚೈಲ್ಡ್ ಡೆಕ್ಲೇರ್ಡ್ ದಿವ್ಯಾಂಗನ್ ಬೈ ದಿ CMO ಆಫೀಸ್ ಮೆಡಿಕಲ್ ಅಥಾರಿಟಿ ಅಂತ ಕೇಳ್ತಿದೆ. ಏನಾರು ಇದೆಯಾ ಅಥವಾ ಹ್ಯಾಂಡಿಕ್ಯಾಪ್ಟ್ ಏನಾರಿದೆ ಅಂತ ಹೇಳ್ತಾರೆ. ನಾಟ್ ಡೆಕ್ಲೇರ್ಡ್ ಅಂತ ಹಾಕಿದ್ದ ಮುಂಚೆನೇ. ಸೊ ಅದು ಹಾಗೆ ಹೇಳಿ. ಏನಾದ್ರು ಇದಿಷ್ಟಲ್ಲಿ ನಿಮ್ಮಲ್ಲಿ ಚೇಂಜಸ್ ಇದ್ದರೆ ನೀವು ಚೇಂಜಸ್ ಮಾಡ್ಕೊಳ್ಳಿ. ಫೋನ್ ನಂಬರ್ ಚೇಂಜಸ್ ಇದೆ, ಫೋನ್ ನಂಬರ್ ಚೇಂಜ್ ಮಾಡ್ಕೊಳ್ಳಿ. ಹೆಸರು ಕನ್ನಡದಲ್ಲಿ ಬರಬೇಕು ಅಂದರೆ ಹೆಸರು ಕನ್ನಡದಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೇಳ್ಕೊಳ್ಳಿ. ಓಕೆ, ಲಾಸ್ಟನ್ನು ಬಂತು. ಲಾಸ್ಟ್ 5th ಒನ್ ಬಂತು, ಅಪಾರ್ ಐ ಡಿ. ಈ ಅಪಾರ್ ಐ ಡಿ ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿದ್ದೀನಿ. ಎಲ್ಲ ಮಕ್ಕಳದು ಅಪಾರ್ ಐ ಡಿಯನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ಯಾರು ಆಧಾರ್ ಇಲ್ವೋ ಅವ್ರದ್ದು ಮಾತ್ರ ಬಿಟ್ಟು ಬಾಕಿದ ಆಧಾರ್ ಇತ್ತವ್ರು ಎಲ್ಲ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ಏನು ಕೇಳಿದ್ದಾರೆ, ಡಿಸೇಬಲ್ಡ್ ಅಂತ ಕೇಳಿದ್ದಾರೆ ಹಿಂದೆ ಅಲ್ವಾ. ಈ ಡಿಸೇಬಲ್ಡ್ ಅಂತಂದರೆ ಕೆಲವೊಂದು ಸ್ಟೇಟಲ್ಲಿ ಕೆಲವೊಂದು ಪ್ರಾಂತದಲ್ಲಿ ಈ ಅಪಾರ್ ಐ ಡಿ ಮಾಡಬೇಕಾದ್ರೆ ಲೊಕೇಶನ್ ಕೇಳಿದೆ. ಲೊಕೇಶನ್ ಇದ್ದರೆ ಮಾತ್ರ ನೀವು ಅದು ಮಾಡ್ಕೊಳಕ್ಕಾಗತ್ತೆ, ಇಲ್ಲಾಂದರೆ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಡಿಸೇಬಲ್ ಮಾಡಿದ್ರು. ಸೊ ಅದು ಯಾವುದೂ ಈಗ ಲೊಕೇಶನ್ ಎಲ್ಲೂ ಕೇಳೋ ಅಪಾರ್ ಐ ಡಿ ಸುಲಭ ಮಾಡ್ಕೋಬೋದು. ನಮ್ಮ ಸ್ಟೇಟಲ್ಲೆಲ್ಲ ಎಲ್ಲ ಸ್ಟೇಟಲ್ಲೂ. ಸೊ ಇಷ್ಟೋ ತನಕ ತುಂಬ ಉಪಯುಕ್ತ ಮಾಹಿತಿಯನ್ನು ಪಡ್ಕೊಂಡಿರೋಂಥ ಭಾರತ ಮತ್ತೆ ಹೊಸ ವಿಷಯದಂಗೆ ಭೇಟಿ ಹೋಗೋಣ. ಅಲ್ಲಿವರೆಗೂ ಬಾಯ್.